ಹಾಯ್ ಹಲೋ ಗುಡ್ ನೈಟ್. ಇವಾಗ ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11 o'clock. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಯಾಕೆ ಅಂದರೆ ಆಂಟಿ ಮನೆಗೆ ಮೆಹಂದಿಗೆ ಹೋಗಿದ್ವಿ. ಸೊ ಮೆಹಂದಿ ಫಂಕ್ಷನ್ ಇತ್ತು ಇವತ್ತು. 2 ಕೈಗೂ ಮೆಹಂದಿ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕಿದ್ರು, ಎಲ್ಲರೂ ಹಾಕಿಸ್ಕೊಂಡಿದ್ವಿ. ಸೊ ಅದೇ ಪ್ರೋಗ್ರಾಮ್ ಜೊತೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗು. ಅಲ್ಲಿಂದ ಟಯರ್ಡ್ ಆಗಿ ಬಂದೆ. ಆಗ ಫೇಸ್ ಎಲ್ಲ ವಾಶ್ ಮಾಡಿದ್ದೆ, ಹಣೆಗೆ ಏನೂ ಇಟ್ಟಿಲ್ಲ. 11 o'clock ಆಗಿದೆ. ಯಾಕೆ ಇಷ್ಟೊತ್ತಾಯಿತು ಅಂದರೆ ನಮ್ಮ ಯಜಮಾನ್ರದ್ದು ಬಟ್ಟೆ ಎಲ್ಲ ಇವಾಗ ಸುಮ್ಮನಿರೋ ಅವ್ರದ್ದು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಕೂತ್ಕೊಂಡೆ. ಹಾಗೆ ಪ್ಯಾಕಿಂಗ್ ಶುರು ಮಾಡಿದೆ. ಆಗಾಗ ಆಗಿದೆ 11 ಗಂಟೆ ಹಾಗೆ ಹೋಗಿದೆ. ಇನ್ನೂ ನಿದ್ದೆ ಮಾಡಿಲ್ಲ. ನಮ್ಮ ಮನೇಲಿ ಎಲ್ಲ ಹೇಗೆ ಎದ್ದು ಕೂತಿದ್ದಾರೆ ತೋರಿಸ್ತೀನಿ ಬನ್ನಿ. 11 ಗಂಟೆ ಆದ್ರೂ ಅವ್ರ ಮನೆ ಮದುವೆಗೆ ನಾವು ನಿದ್ದೆ ಕೇಳ್ತಾ ಇದ್ದೀವಿ. ನೆನ್ನೆಲ್ಲ ಚಾಮುಂಡಿ ಬೆಟ್ಟ ನಿಮಿಷಾಂಬಾಗೆಲ್ಲ ಹೋದ್ನಲ್ಲ, ಫುಲ್ಲು ಬಿಸಿ ಆಗ್ಬಿಟ್ಟಿದ್ದೀನಿ ಈ ವಾರ ಎಲ್ಲ ಪೂರ್ತಿ ನಾನು. ಹಾಗಾಗಿ ಟ್ರಿಪ್ ಹೋಗಿ ಬರೋದು, ಬಟ್ಟೆ ಒಗ್ದಾಕೋದು, ಬಟ್ಟೆ ಫೋಲ್ಡ್ ಮಾಡೋದು, ಮತ್ತು ಟ್ರಿಪ್ಗೆ ಹೋಗಿ ಬರೋದು, ಬಟ್ಟೆ ಒಗ್ದಾಕೋದು, ಮತ್ತೆ ಬಟ್ಟೆ ಫೋಲ್ಡ್ ಮಾಡೋದು, ಇದೇ ಆಗಿದೆ. ಇವತ್ತು ಆಂಟಿ ಮನೆ ಮೆಹಂದಿ ಫಂಕ್ಷನ್ ಇತ್ತು, ಹಾಗಾಗಿ ಅಲ್ಲೋಗಿ ಬಂದೆ. ಬಟ್ಟೆ ಒಗ್ದಿರೋದೆಲ್ಲ ಹಾಗೆ ಬಿದ್ದಿದೆ, ಯಾವುದು ಫೋಲ್ಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ನನಗೆ ಇವಾಗ ಮದುವೆಗೆ ಪ್ಯಾಕಿಂಗ್ ಆಗಬೇಕಿತ್ತು, ಯಾವುದು ಪ್ಯಾಕಿಂಗ್ ಆಗಿರಲಿಲ್ಲ. ಹಾಗಾಗಿ ಇವಾಗ ಪ್ಯಾಕ್ ಮಾಡ್ಕೊ ಕೂತ್ಕೊಂಡೆ. ಇನ್ನು ಮತ್ತೆ ಊರಿಗೆ ಹೋಗಿ ಬಂದು ಮತ್ತೆಲ್ಲ ಬಟ್ಟೆನೂ ಒಗ್ದು ಒಂದೇ ಸತಿ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಸಾಕಿದ್ದೀನಿ. ಜಾಸ್ತಿ ಏನೂ ಕೆಲಸ ಮಾಡೋಕ್ಕೂ ಆಗಿಲ್ಲ. ಅದು ಅಲ್ಲದೆ ಹುಷಾರಿರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮೆಡಿಸನ್ ತೊಗೊಂಡು ಇವಾಗ ಫೈನಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನನ್ನ ಮಗನಿಗೆ ತೊಗೋಬೇಕಲ್ಲ ಮಾಮೂಲಿ ಸೆರೆಲಾಕು, ಸ್ಪೂನು, ಬಾಟ್ಲು, ವಾಟ್ರ್ ಬಾಟ್ಲು, ಡೈಪರು, ಅವ್ನಿಗೆ 2 ಜೊತೆ ಬಟ್ಟೆ, ಎಕ್ಸ್ಟ್ರಾ 2 ಜೊತೆ ಬಟ್ಟೆ, ನನ್ನ ಮಗಳಿಗೆ 2 ಜೊತೆ ಎಕ್ಸ್ಟ್ರಾ ಬಟ್ಟೆ. ಯಾಕಂದರೆ ಅವಳು ಅಲ್ಲಿ ಬಂದು ಲಂಗ ಬ್ಲೌಸ್ ಹಾಕ್ಕೊಳ್ತಾಳೆ ಮತ್ತು ರಿಸೆಪ್ಷನ್ಗೆ ಫ್ರಾಕ್ ಹಾಕೋತಾಳೆ. ಗ್ರ್ಯಾಂಡಾಗಿರೋ ಬಟ್ಟೆ ಅದು ಫಂಕ್ಷನ್ವರೆಗೂ ಹಾಕೋಬೋದು. ಆಮೇಲೆ ನಿದ್ದೆ ಮಾಡಬೇಕು, ಅಲ್ಲೇ ಒಂದಿನ ಸ್ಟೇ ಮಾಡ್ತೀವಲ್ಲ, ಹಾಗಾಗಿ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಬಟ್ಟೆ ಮತ್ತು ಟವಲ್ಸು, ನ್ಯಾಪ್ಕಿನ್ಸು, ಇನ್ನು ಬ್ರಷ್ಷು, ಪೇಸ್ಟು ಏನೂ ಪ್ಯಾಕ್ ಮಾಡಿಲ್ಲ. ಸದ್ಯಕ್ಕೆ ಇಷ್ಟು ಪ್ಯಾಕ್ ಮಾಡಿ ಒಂದು ಕಿಟ್ ಆಗಿದೆ. ಹಂಗೆ ಅಡ್ಜಸ್ಟ್ ಮಾಡಿದ್ದೀನಿ. 2 ಬ್ಯಾಗ್ ಇದ್ದರೆ ಕ್ಯಾರಿ ಮಾಡೋದು ಕಷ್ಟ. ಆಲ್ರೆಡಿ 2 ಬ್ಯಾಗ್ ಆಗೋಗಿದೆ. ಯಾಕಂದರೆ ಇದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ. ಯಾಕೆಂದರೆ ನನ್ನ ಮಗನಿಗೆ ಚೌಟ್ರಿ ಅಂದಮೇಲೆ ಮಕ್ಕಳಿಗೆ ಅವಾಗವಾಗ ನೀರು ಕೇಳ್ತಾರೆ, ನೀರಿಗೋಸ್ಕರ ಬಾಟ್ಲ್ ಇಟ್ಕೋಬೇಕು, ಮತ್ತು ಫೋನ್ ಇಟ್ಕೊಳ್ಳೋಕೆ ಬ್ಯಾಗ್ ಬೇಕು. ಹಾಗೆ ಡೈಪರ್ಸ್ ಇರಬೇಕು ಎಕ್ಸ್ಟ್ರಾ ಬ್ಯಾಗಲ್ಲಿ. ಇನ್ ಕೇಸ್ ಅವ್ರು ಏನಾರ ಲೆಟ್ರಿನ್ ಮಾಡ್ಕೊಂಡ್ರೆ ತಕ್ಷಣ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾಗತ್ತೆ. ಮತ್ತು ನಾವೆಲ್ಲದಕ್ಕೂ ರೂಮ್ಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ಕೈಗೆ ಯಾವ್ದು ಎಮರ್ಜೆನ್ಸಿ ಇರುತ್ತೆ ಅಷ್ಟು ಐಟಮ್ ಇಟ್ಕೊಳ್ಳೋಕ್ಕಾದ್ರೂ ನಮ್ಗೆ ವ್ಯಾನಿಟಿ ಬ್ಯಾಗ್ ಬೇಕೇ ಬೇಕು ಕಂಪಲ್ಸರಿ. ಹಾಗಾಗಿ ಇದೊಂದು ಬ್ಯಾಗ್ ಮಿಸ್ ಮಾಡೋಂಗಿಲ್ಲ. ಇದಕ್ಕೊಂದು ಬ್ಯಾಗ್ ಆಯಿತಾ. ಇದ್ರ ಜೊತೆ ಸ್ವಲ್ಪ ಸೇಫ್ಟಿ ಪಿನ್ಸು, ಹೇರ್ ಪಿನ್ಸು, ಸ್ಟಿಕ್ಕರ್ಸು ಅದು ಇದು ಇಟ್ಕೊಂಡೇ ಇರ್ತೀವಿ. ಯಾಕಂದರೆ ಒಂದೊಂದ್ಸತಿ ತುಂಬ ಸ್ವೆಟ್ ಆದಾಗ ಸ್ಟಿಕ್ಕರ್ಸ್ ಬಿದ್ದೋಗುತ್ತೆ, ಅವಾಗ ಮತ್ತೆ ನಾವು ರೂಮ್ಗೆ ಹೋಗಿ ತರೋಕ್ಕಾಗಲ್ಲ. ಹಾಗಾಗಿ ತೀರಾ ಎಮರ್ಜೆನ್ಸಿ ಇರೋದೆಲ್ಲ ವ್ಯಾನಿಟಿ ಬ್ಯಾಗಲ್ಲಿ ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿ ದೊಡ್ಡ ಕಿಟ್ ಆಗಿದೆ. ಒಂದು ಕಿಟ್ಟು ತೋರಿಸ್ತೀನಿ ಬನ್ನಿ. ಯಾಕಂದರೆ 4 ಜನದ ಬಟ್ಟೆ ಇಟ್ಕೋಬೇಕು 2 ಟೈಮು. ರಿಸೆಪ್ಷನ್ ನೈಟ್ಗೆ ಒಂದು ಡ್ರೆಸ್ಸು ಮತ್ತು ಬೆಳಗ್ಗೆ ದಾರೆಗೆ ಒಂದು ಡ್ರೆಸ್ಸು. ಆ್ಯಕ್ಚುಲಿ ಇನ್ನೂ ನಾನು ರೇಷ್ಮೆ ಸೀರೆನ ಅದ್ರಲ್ಲಿ ಇಕ್ಕಿಲ್ಲ, ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ತೊಗೊಬನ್ನಿ, ಫುಲ್ ಸ್ಯಾರಿ ಡ್ರೆಪ್ ಮಾಡೋಕ್ಕೆ ಪಿನ್ ಹಾಕ್ಕೊಂಡು ಅಂತ. ಪಾಪ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಕೈಲಿ ಆಗಲ್ಲ ಪಾಪನ ಇಟ್ಕೊಂಡು. ಹಾಗಾಗಿ ನನಗೆ ಫ್ರೀನೂ ಇಲ್ಲ ನಾನು ಮಾಡೋಕ್ಕೆ. ಹಾಗಾಗಿ ಅವ್ರು ಕೊಟ್ಟು ಕಳಿಸಿದ್ದೀನಿ, ಪಾಪ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರ ಹತ್ರ 2 ಸ್ಯಾರಿ ಉಳ್ಕೊಂಡಿದೆ. ಇನ್ನು ಆ 2 ಸ್ಯಾರಿ ಹೇಗೆ ಎತ್ಕೊಂಡು ಹೋಗೋದು, ಇಲ್ಲ ಕವರ್ಗೆ ಹಾಕ್ಕೊಂಡು ಹೋಗಲ್ಲ, ಬ್ಯಾಗ್ ಹಂಗೆ ಎತ್ಕೊಂಡು ಹೋಗಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದೇ ಬಂದು ಒಂದು ಕಿಟ್ ಆಗೋಗಿದೆ. ಇವಾಗ ಇದು ಎತ್ತದೇ ಇರೋದು. ನೋಡೋಣ ಹೇಗೆ ಎತ್ಕೊಂಡು ಹೋಗ್ತೀನಿ ಅಂತ. ಮತ್ತು ಹಾಗೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇವಾಗ ಮೆಹಂದಿ ಶಾಸ್ತ್ರದ್ದು ಹಾಕ್ತೀನಿ. ಆಂಟಿ ಮೇಲೆ ಎಷ್ಟು ಜನ ಬಂದಿದ್ದರು, ಸುಮಾರು 27 ಮೆಂಬರ್ಸು, ಮಕ್ಕಳೆಲ್ಲ ಇನ್ಕ್ಲೂಡ್ ಆಗಿ 27 or 30 ಮೆಂಬರ್ಸ್ ಏನೋ ಮೆಹಂದಿ ಹಾಕಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಲಾಸ್ಟಲ್ಲಿ ಬಿಸಿಬೇಳೆ ಭಾತ್ ಎಲ್ಲ ತರಿಸಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಬಟ್ ಅದು ಶೂಟ್ ಮಾಡೋಕ್ಕಾಗಲಿ, ಯಾಕಂದರೆ ಕೈಯಲ್ಲಿ ಮೆಹಂದಿ ಇತ್ತು ಇನ್ನು, ಅಂದರೆ ಡ್ರೈ ಆಗಿತ್ತು. ಬಟ್ ಇದು ಯಾವುದನ್ನು ತೆಗ್ದಿರಲಿಲ್ಲ, ಇವಾಗ ಮನೆಗೆ ಬಂದು ತೆಗ್ದಿದ್ದು. ಹಾಗಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಏನೇನು ತಿಂದ್ವಿ ಅಂತ. ಚೆನ್ನಾಗಿತ್ತು ಬಿಸಿಬೇಳೆ ಭಾತೆಲ್ಲ ಆರ್ಡ್ರು ಮಾಡಿ ತರಿಸಿದ್ರು. ಸೊ ತಿನ್ಕೊಂಡೆಲ್ಲ ಹೊರಟು ಬಂದ್ವಿ. ನಮ್ಮ ಅತ್ತಿಗೆನೂ ಬಂದಿದ್ದರು, ಅವರು ಮೆಹಂದಿ ಹಾಕಿಸ್ಕೊಂಡ್ರು. ಎಲ್ಲರೂ ಇನ್ವೈಟ್ ಮಾಡಿದರು. ಮತ್ತು ಬೆಳಗ್ಗೆ ನಾನು 9 ಗಂಟೆಗೆ ಹೋಗಬೇಕು. ಬಳೆ ಶಾಸ್ತ್ರ ಇದೆ, ಅರಿಶಿನದ ಶಾಸ್ತ್ರ ಇದೆ, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಸೊ ಇವಾಗ ಆಗಲೇ 11 ಗಂಟೆ ಆಗ್ಬಿಟ್ಟಿದೆ. ಸ್ವಲ್ಪ ಇವಾಗ ಮಲಗಿ ರೆಸ್ಟ್ ಮಾಡ್ತೀನಿ, ಮತ್ತು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದ್ರ ಜೊತೆ ಮೆಹಂದಿ ವ್ಲಾಗ್ ಎಲ್ಲ ಪೂರ್ತಿ ಆಗ್ತೀನಿ. ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಬ್ಯಾಗ್ ಎಷ್ಟು ದೊಡ್ಡದು ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ದೊಡ್ಡ ಬ್ಯಾಗ್ ಆಗಿದೆ, ಇಷ್ಟು ಉದ್ದ ಇದೆ ನೋಡಿ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಇದ್ರ ಜೊತೆಯಲ್ಲಿ ಇದೊಂದು ಕಿಟ್ ಬ್ಯಾಗ್ ಜೊತೆಲಿ ಒಂದು ವ್ಯಾನಿಟಿ ಬ್ಯಾಗ್. ಇದಿಷ್ಟು ಬ್ಯಾಗ್ ಪ್ಯಾಕಿಂಗ್ ಆಗಿದೆ. 11 ಗಂಟೆ ಆಗಿದೆ, ಇನ್ನೂ ಎದ್ದವನು ನೋಡ್ರಿ ಇವನು. ನಿದ್ದೆ ಮಾಡಿಲ್ಲ ಇವನು. ಮುಖಕ್ಕೆ ಕ್ರೀಮ್ ಇವೆಲ್ಲ ಹಚ್ಕೊಂಡ್ಬಿಡ್ತಾವ ನಾಳೆ ಮದುವೆಗೆ ಬೆಳ್ಳಗಾಗಕ್ಕೆ. ಅಲ್ಲೇ ಮಲ್ಕೊಂಬಿಟ್ಟವಳು ಅವಳು.
ಈ ಕಡೆಗೆ ಎಷ್ಟಾವ ನೋಡು 9 ಇನ್ನ ಇಲ್ಲ 3 ಅಮ್ಮಗೆ 3 ನಂಗೆ ಆ ಕಡೆಗಿಲ್ಲ ಕರೆಕ್ಟಾಗಿ 3 ನಾನು ಈ ಕಡೆಗೆ 6 ಹಾಕ್ಬೇಕು ನನ್ನ ಕಡೆಗೆ 6 ಹಾಕ್ಬೇಕು ಅಮ್ಮ 3 ಹಾಕ್ಬೇಕಾಗಿದೆ ಎಲ್ಲರೂ ಹೋದಾಗ ಮಾತ್ರ ಹಾಕೊಳಕ ನೆಕ್ಲೆಸ್ ಎಷ್ಟು ಸುಮ್ನಿರೋ ಎಷ್ಟು ಕಾಯ್ತದ ನೋಡ್ತೀನಿ ಮನೆ ಹಾಕೊಳಕ್ಕೆ ಚೈನ್ ಹಾಕೊಂಡಿರ್ತೀವಿ ಚೈನ್ ಐತೆ ಹಾಕೊಂಡಿದೀನಿ ಅದಕ್ಕೆ ಅದು ಎಷ್ಟು ಕಾಯ್ತದ ನೋಡೋಣ ದೇವಸ್ಥಾನಕ್ಕೆ ಫಂಕ್ಷನ್ಗಳಿಗೆ ಎಲ್ಲ ಕಡೆ ಹಾಕೊಂಡು ಹೋಗ್ಬೋದು ಏನ್ ಮಾಡ್ಸಿದ್ರ ನೆನ್ನೆ ಯೋಗ ಮಾಡಿಸ್ಲಿಲ್ವಾ ಅದನ್ನೇ ಹೇಳಿದ್ದು ಏ ಅವನು ಕುಡ್ಸು ನೀ ಕುಡಿಬೇಡ ಶಾಸ್ತ್ರ ಶುರುವಾಗಿದೆ. ಫಸ್ಟ್ ಬಂದು ಮದುವೆ ಗಂಡಿಗೆ ಬರೆಸ್ತಾ ಇದ್ದೀವಿ. ಫಸ್ಟ್ ಮದುವೆ ಗಂಡನ ಕುಣಿಸ್ಬಿಟ್ಟು ಹುಡುಗ ಹುಡುಗಿ ಇದು ಇನ್ಶಿಯಲ್ ಬರೆಸಿ ಹಾಗೆ ಸ್ವಲ್ಪ ಅರೇಬಿಕ್ ಡಿಸೈನ್ ಬರೀರಿ ಅಂತ ಹೇಳ್ತಾ ಇದ್ದೀವಿ. ಅವನು ಬೇಡ ಅಂತ ಹುಡುಗ ಆದರೂ ಆಂಟಿ ಬರೀರಿ ಅಂತ ಕುಣಿಸಿದ್ರು. ಸೊ 3 ಜನ ಬಂದಿದ್ದರು ಮೆಹಂದಿ ಬಿಡೋಕ್ಕೆ. ಒಬ್ಬೊಬ್ರ ಹತ್ರ ಕೂತ್ಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ. ಹಾಗಾಗಿ ಒಬ್ಬೊಬ್ಬರ ಕೈಗೆ ಬಂದು 150 ರೂಪಾಯಿ ಮಾತಾಡಿದ್ದು ರೇಟು. ಅಂದರೆ 2 ಕೈಗೆ ಫುಲ್ ಬಿಡ್ತಾರೆ. ಹಾಗಾಗಿ 150 ರೂಪಾಯಿ 2 ಕೈಗೆ ಬಿಡಿಸ್ಕೊಂಡ್ರೆ ಹುಡುಗಂಗೆ ಮಾತ್ರ ಸಿಂಪಲಾಗಿ ಸಾಕು ಅಂದ್ಬಿಟ್ಟು ಸಿಂಪಲಾಗಿ 2 ಕೈಗೂ ಬಿಟ್ಟರು. ಹಾಗೂ ನಮಗೆ ಲಾಸ್ಟಲ್ಲಿ ಹೊಳಿತು ಹುಡುಗ ಹುಡುಗಿದು ಮದುವೆ ಗಂಡು ಮದುವೆ ಹೆಣ್ಣು ಥೀಮ್ ಬರೀತಾರಲ್ಲ ಆ ಥರ ಫೇಸ್ ಬಿಡಿ ಅಂತ. ಹಾಗೂ ಅವ್ರು ಏನೋ ಒಂದು ಬಿಟ್ಟರು. ಬಟ್ ಅದಷ್ಟೇನು ಸ್ಯಾಟಿಸ್ಫೈ ಆಗಲಿಲ್ಲ. ಇಟ್ಸ್ ಓಕೆ ಅಂತ ನಮಗೂ ಫಸ್ಟ್ ಗೊತ್ತಾಗಲಿಲ್ಲ ಅವನು ಹಾಕಿಸ್ಕೊತಾನೋ ಇಲ್ವೋ ಹುಡುಗ ಅಂತ. ಅವನು ಹಾಕಿಸ್ಕೊಳ್ತೀನಿ ಅಂದಿದ್ದೆ. ಕ್ಲೀನಾಗಿ ಫಸ್ಟೇ ಹೇಳ್ಬೋದಾಗಿತ್ತು ಹುಡುಗ ಹುಡುಗಿದು ಫೇಸ್ ಬರೆದು ಮೆಹಂದಿನ ಬರೀರಿ ಅಂತ. ಹಾಗಾಗಿ ನಾವು ಬರೀ ಒಂದು ಇನ್ಶಿಯಲ್ ಹಾಕ್ಸಿದ್ರೆ ಸಾಕು ಹಾರ್ಟ್ ಶೇಪಲ್ಲಿ ಅಂದ್ಕೊಂಡು ಹಾಕ್ಸಿದ್ವಿ. ಆಮೇಲೆ ಹಾಕಿಸ್ಕೊಂಡ್ರೆ ಸರಿ ಹಾಗೆ ಕಂಟಿನ್ಯೂ ಮಾಡಿ ಒಂಚೂರು ಡಿಸೈನು ಅಂದ್ಬಿಟ್ಟು ಮಾಮೂಲಿ ಸ್ಲ್ಯಾಂಟಿಂಗ್ ಲೈನ್ ಥರ ಹಾಕ್ಸಿದ್ವಿ. ಅಷ್ಟೇ ಅರೇಬಿಕ್ ಡಿಸೈನ್ನೇ ಸಾಕು ಅಂತ. ಮತ್ತು ಎಲ್ಲರಿಗೂ 2 ಕೈಗೂ ಫುಲ್ ಮೆಹಂದಿ ಫ್ರಂಟು ಬ್ಯಾಕ್ 2 ಸೈಡೂ ಹಾಕಿದ್ರು. ಸುಮಾರು ಒಂದು 25ರಿಂದ 30 ಜನ ಅಂದ್ಕೊಳ್ತೀನಿ ಮಕ್ಕಳನ್ನು ಸೇರಿ ಅಷ್ಟು ಜನನೂ ಮೆಹಂದಿ ಹಾಕಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬರೀ ಮಾತು ಮದುವೆ ಮನೆ ಅಂದಮೇಲೆ ಹೆಣ್ಮಕ್ಳಂತೂ ಸೇರಿಬಿಟ್ರಂತೂ ಎಷ್ಟು ಮಾತಾಡ್ತೀವಿ ಅಂದರೆ ಬರೀ ಮಾತಾಡೋದು ರೇಗಿಸೋದು ಅವ್ರಿಗೆ ಇವ್ರಿಗೆ ನಕ್ಕಿನೇ ಸುಸ್ತಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಫ್ರೆಂಡ್ಸ್ ಅಂದರೆ ಹಳೆ ಮನೆ ಹತ್ರ ಫ್ರೆಂಡ್ ಆಗಿದ್ವಲ್ಲ, ಒಂದೇ ವಟಾರದಲ್ಲಿದ್ವಲ್ಲ, ನಾವು ಎಲ್ಲರೂ ಹೋಗಿದ್ವಿ. ಆಂಟಿ ಫ್ರೆಂಡು ಸುಮಾರು ಜನ ಬಂದಿದ್ದರು. ಚೆನ್ನಾಗಿತ್ತು. ತುಂಬಾ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಬಂದ್ವಿ. ಇವ್ರು ಬಂದು ಹುಡುಗನ ಅತ್ತೆ, ಅವ್ರಿಗೂ ಹಾಕ್ಸಿದ್ವಿ. ಪ್ರತಿಯೊಬ್ರಿಗೂ ಹಾಕ್ಸಿದ್ವಿ. ಹುಡುಗನ ಅಜ್ಜಿಯಿಂದನೂ ಮಕ್ಕಳು ಕೂಡ ಬಿಟ್ಟಿಲ್ಲ. ಮಕ್ಕಳೂ ಕೂಡ ಹಾಕಿಸ್ಕೊಂಡ್ರು. ಒಂದು ಚೂರು ಇನ್ನೊಮ್ಮನೆ ಸಹ ಬರೀರಿ ಅಂತ. ಇವ್ರು ನೋಡಿ ಹೆಣ್ಮಕ್ಳುಗಳು ಈ ಮದುವೆ ಮನೇಲಿ ಮತ್ತು ದೇವಸ್ಥಾನ ಪ್ರಸಾದದಲ್ಲಿ ಊಟಕ್ಕೆ ಚೇರಿ ಇಟ್ಕೊಳ್ತಾರಲ್ಲ ಹಂಗೆ ಹಿಡ್ಕೊಂಡು ನಿಂತಿದ್ದಾರೆ. ನಾನು ನೆಕ್ಸ್ಟು ಅಂತ. ಸೊ ನಾವೆಲ್ಲ ಲಾಸ್ಟಲ್ಲಿ ಬಿಡಿಸ್ಕೊಂಡ್ವಿ. ಮಕ್ಕಳನ್ನೆಲ್ಲ ಕುಂಡ್ರಿಸ್ಬಿಟ್ವಿ ಫಸ್ಟು ಅವ್ರು ಬಿಡಿಸ್ಕೊಳ್ಳಿ ಅಂತ. ಯಾಕಂದರೆ ಮಕ್ಳಿಗೆ ಒಂಥರ ಏನೋ ಒಂಥರ ನಮಗೆ ಬಿಡೋದಿಲ್ವೇನೋ ಅನ್ನೋ ಥರ ಅವ್ರಿಗೆ ತುಂಬಾ ನರ್ವಸ್ ಇರುತ್ತೆ. ಹಾಗಾಗಿ ಫಸ್ಟ್ ಮಕ್ಕಳನ್ನೆಲ್ಲ ಬಿಟ್ವಿ. ಇವಳು ಬಂದು ಪ್ರಾಪ್ತಿ ಅಂತ ನಮ್ಮ ಫ್ರೆಂಡ್ ಮಗಳು. ನಾವೆಲ್ಲ ಅಲ್ಲೇ ಒಂದೇ ವಟಾರದಲ್ಲಿದ್ವಿ. ಹಾಗಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ಎಲ್ಲರೂ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು. ಇಲ್ಲಿ ನೋಡೆ ಅವಳ್ದು ಇನ್ನ ಡ್ರೈ ಆಗ್ಬೇಕು. ಆಮೇಲೆ ಮಾಡ್ತೀನಿ ಬಿಡು. ಇಲ್ಲಿ ನೋಡಿ ಫಸ್ಟ್ ಅಜ್ಜಿದಿರೆಲ್ಲ ಹಾಕಿಸ್ಕೊಂಡ್ಬಿಟ್ಟು ಎಲ್ಲರೂ ಸಕ್ಕರೆ ನೀರನ್ನ ಹಾಕೊಂಡು ಹಚ್ಕೊಳ್ತಾ ಇದ್ದಾರೆ ಮೆಹಂದಿಗೆಲ್ಲ. ಫಸ್ಟ್ ಎಲ್ಲ ಅವ್ರನ್ನೇ ಕುಂಡ್ರಿಸ್ಬಿಟ್ಟಿದ್ವಿ. ಅವ್ರು ಫಸ್ಟ್ ಎಲ್ಲ ಹಾಕಿಸ್ಕೊಂಡ್ರು. ಆಮೇಲೆ ನಾವೆಲ್ಲ ಪದ್ಮ ಅಂತ ಆ ಲೆವೆಲ್ಗೆ ಅಂತ ಓ ಮಗ್ನೆ
ಸೈಡ್ಗೆ ಬನ್ರಿ, ಸೈಡ್ಗೆ ಗಾಡಿಗಳವೆ. ಏ ಒಣಗ್ಬೇಕು, ಸುಮ್ನಿರು. ಅವಳು ಪ್ರಾಣಿದ್ ಒಣಗ್ಬೇಕು, ಹಿಂದಗಡೆ ಮುಟ್ಬೇಡ್ರಿ. ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಅವ್ರಿಗೆ ಹಂಗೆ ಸುಮ್ಮ ಹತ್ರಕ್ಕೆ ಹೋಗೋರ ಹತ್ರಕ್ಕೆ ಮಕ್ಳಿಗೆ ನೋಡಿ. ಎಲ್ಲರೂ ಸೇರ್ಕೊಂಡು ಸಿಕ್ಕಾಬಟ್ಟೆ ತಮಾಷೆ ಮಾಡ್ತಾ ಇದ್ರು. ಹುಡುಗರೆಲ್ಲ ನಕ್ಕಿ ನಕ್ಕಿ ಸುಸ್ತಾಯಿತು. ಮೆಹಂದಿನೇ ಹಾಕಿಸ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ನಕ್ಕಿದ್ದೀವಿ ನಾವಂತೂ. ಅವರು ಶೇಕ್ ಮಾಡಬೇಡಿ ಅಂತಾರೆ, ನಗುನೇ ತಡೆಯೋಕ್ಕಾಗ್ತಾ ಇಲ್ಲ. ಅಷ್ಟು ಹುಡುಗರೆಲ್ಲ ಲಾಸ್ಟಲ್ಲಿ ನಾವು ಹಾಕಿಸ್ಕೊಳ್ಳೋ ಟೈಮಲ್ಲಿ ಎಲ್ಲ ಸೇರಿಕೊಂಡು ನಗಕ್ಕೆ ಶುರು ಮಾಡಿಬಿಟ್ರು. ನನಗೂ ಅಷ್ಟೇ, ಆಮೇಲೆ ಆಂಟಿಯವ್ರ ಅಕ್ಕನ ಮಗಳು ಅಷ್ಟೇ ಪಕ್ಕದಲ್ಲಿ ಕೂತಿದ್ದಾರೆ. ಅವ್ರಿಗೂ ನನಗೂ ನಕ್ಕಿ ನಕ್ಕಿ ಸಾಕಾಯಿತು. ಮೆಹಂದಿ ಹಾಕಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗೋಯ್ತು. ಆಮೇಲೆ ಹೇಗೋ ಅವ್ರನ್ನೆಲ್ಲ ಓಡಿಸಿದ್ದಾಯಿತು. ಆಮೇಲೆ ಬೇಗ ಹಾಕಿಸ್ಕೊಂಡ್ವಿ. ನಾವು ಲಾಸ್ಟ್ ರೌಂಡ್ ಹಾಕಿಸ್ಕೊಂಡಿದ್ದು. ನನ್ನ ಮಗ ಬಿಡೋದಿಲ್ಲ, ಹಾಗಾಗಿ ನಮ್ಮ ಯಜಮಾನ್ರು ಬಂದಮೇಲೆ ನಮ್ಮ ಯಜಮಾನ್ರ ಜೊತೆ ನನ್ನ ಮಗನ ಕಳಿಸ್ಬಿಟ್ಟು ನಾನು ಕೂತ್ಕೊಂಡಿದ್ದು ಹಾಕಿಸ್ಕೊಳ್ಳೋಕ್ಕೆ. ನನಗೆ ಬೇರೆ ಹುಷಾರಿಲ್ವಾ, ಮೂಗಲ್ಲಿ ಬೇರೆ ಸೋರ್ತಾ ಇದೆ. ಒಂದು ಕೈಲಿ ಗೊಂಡೆ ಹೊರ್ಸ್ಕೊಂಡು ಹಾಕಿಸ್ಕೊಳ್ತಾ ಇದ್ದೀನಿ. ಮತ್ತು ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಏನಾಗುತ್ತೋ ಅಂದ್ಕೊಂಡೆ. ಆದ್ರೂ ನನಗೆ ತುಂಬಾ ಮೂಗು ಕಟ್ಟಿತ್ತು, ನೆಗಡಿ ಆಗಿದ್ದರಿಂದ ಸ್ವಲ್ಪ ಹಿಂಸೆ ಕಿರಿಕಿರಿನೇ ಆಯಿತು. ಆಮೇಲೆ 2 ಕೈಗೆ ಹಾಕಿಸ್ಕೊಂಡ್ಮೇಲೆ ಹೇಗೋ ಸ್ವಲ್ಪ ಕಂಟ್ರೋಲ್ ಆಯಿತು. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕಿಸ್ಕೊಂಡ್ರು ಅಷ್ಟೇ ನನಗೆ ಕಿರಿಕಿರಿ ಆಗೋಯ್ತು ನೆಗಡಿಯಿಂದ ಸ್ವಲ್ಪ. ಸೊ ಫೈನಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದು ಮಾತ್ರ ಸುಳ್ಳಲ್ಲ, ಸಖತ್ ಎಂಜಾಯ್ ಮಾಡಿದ್ದೀವಿ ಮಾತ್ರ. ಇನ್ನೂ ಮದುವೆ ಪ್ರೋಗ್ರಾಮ್ಗಳಿದೆ, ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಮೇನ್ ದಿನ ತುಂಬಾ ಚೆನ್ನಾಗಿ ಬಿಟ್ಟಿದ್ರು, ಒಬ್ಬೊಬ್ರಿಗೂ ಒಂದೊಂದು ಥರ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಸೂಪರ್. ಇವರು ಬಂದರು ನಮ್ಮತ್ತಿಗೆನೂ ಅಷ್ಟೇ ಲಾಸ್ಟಲ್ಲಿ ಬಂದರು. ನಾನು ಲಾಸ್ಟಲ್ಲಿ ಹಾಕಿಸ್ಕೊಂಡೆ. ಅವರನ್ನು ಇನ್ವೈಟ್ ಮಾಡಿದರು, ಹಾಗಾಗಿ ಅವರು ಬಂದಿದ್ದರು. ಇವರೆಲ್ಲ ಫುಲ್ಲು ಲಾಸ್ಟು. ಆ ಕಡೆ ಕೂತಿರೋರು ಅವ್ರ ಮಾವನ ಮಗಳು. ಹಾಗಾಗಿ ಲಾಸ್ಟಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೈ ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ನನ್ನ ಕೈಗೆ ಹಾಕಿಸ್ಕೊಂಡಾಗ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಗಲಾಟೆ ಮಾಡ್ತೀವಿ ನೋಡಿ ಎಲ್ಲ ಸೇರಿಕೊಂಡು. ಎಲ್ಲರೂ ಇರಬೇಕು. ಎದ್ದೊಂದ್ಮೇಲೆ ಒಂದ್ಸತಿ ಏನೋ ಕುಂತಿಸ್ಕೋ. ಗುಂಡ ಬಂದ ಗುಂಡ. ಆಂಟಿ ಇಲ್ಲಿ ತೋರಿಸಿ ಹಿಂಗೆ. ಹಂಗೆ ಇಲ್ಲಿಂದ ಹಂಗೆ ಇರಿ. ಸುಮ್ಮನೆ ಹಂಗ ಮೆಹಂದಿ ಹಾಕ್ಬೇಕಂತೆ. 4 ಕೈಗೆ ಎಲ್ಲಾರನ್ನೂ ತೋರಿಸಿದ್ವಿ. 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 ನಿನ್ ಮಗಳದ್ದು ತೆಗ್ದೆ. ಎಷ್ಟು ಗಲಾಟೆ ಮಾಡ್ತೀವಿ ಎಲ್ಲ ಸೇರಿಕೊಂಡು. ಎಲ್ಲರನ್ನೂ ಆದಷ್ಟು ಕವರ್ ಮಾಡಿದ್ದೀನಿ ನಾನು. ಎಷ್ಟಾಗುತ್ತೆ ಅಷ್ಟು ಅವ್ರ ಮಗನ ಸಪೋರ್ಟು ತೊಗೊಂಡು. ಎಲ್ಲರನ್ನೂ ತೋರಿಸ್ಬೇಕಲ್ವ, ಒಬ್ರನ್ನ ತೋರಿಸಿಲ್ಲ ಅಂದರೂ ಬೇಜಾರಾಗತ್ತೆ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಎಂಜಾಯ್ಮೆಂಟ್ ಜೊತೆ ನೀವು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀನಿ. ಸಿ ಯು.